ಹಾಯ್ ನಮಸ್ಕಾರ. ನಾನು ಇಂದಿರಾ ಲೋಕ. ಪ್ರತಿಯೊಬ್ಬ ಹೆಣ್ಣು ಮಗು ಕೂಡ ಮದುವೆಯಾಗಿ ಬರೋಕ್ಕೆ ಮುಂಚೆ, ಮದುವೆ ಆಗೋಕ್ಕೆ ಮುಂಚೆ ನಾನು ಮದುವೆ ಆಗೋ ಹುಡುಗ ಹೀಗಿರಬೇಕು ಹಾಗಿರಬೇಕು, ಅತ್ತೆ ಮನೆ ಹೀಗಿರಬೇಕು ಹಾಗಿರಬೇಕು, ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ರಿಚ್ ಆಗಿರಬೇಕು, ಏನೇನೋ ಕಲ್ಪನೆಗಳನ್ನು ಪರಿಕಲ್ಪನೆಗಳನ್ನು ಇಟ್ಕೊಂಡು ಮದುವೆಯಾಗಿ ಬರ್ತೀವಿ. ಬಟ್ ಕೆಲವು ದಿನಗಳಷ್ಟೇ, ಕೆಲವು ದಿನಗಳ ಆದ ನಂತರ ನಮ್ಮ ಜೀವನಗಳಲ್ಲಿ ನಡೆಯುವಂಥ ಘಟನೆಗಳೇ ಬೇರೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ, ಮದುವೆ ಆಗಕ್ಕೆ ಮುಂಚೆ ಒಂದು ಮೈಂಡ್ ಸೆಟ್ ಇಟ್ಕೊಂಡಿರ್ತೀವಿ, ಮದುವೆ ಆದ ನಂತರ ಒಂದು ಮೈಂಡ್ ಸೆಟ್ಟಿಗೆ ಶುರುವಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಆಗಕ್ಕೆ ಮುಂಚೆ ಆದಮೇಲೆ ಈ ಎರಡಕ್ಕೂ ಬ್ಯಾಲೆನ್ಸ್ ಆಗಿರೋ ಥರ ನಮ್ಮ ಮೈಂಡ್ ಸೆಟ್ಟನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಸ್ಟು ಅಂತ ನನ್ನ ಅನಿಸಿಕೆ. ಯಾಕಪ್ಪ ಅಂತಂದರೆ, ಮದುವೆ ಆಗಕ್ಕೆ ಮುಂಚೆ ಅಪ್ಪ ಅಮ್ಮ ಮನೇಲಿ ಇರ್ತೀವಿ, ಅಲ್ಲಿ ಏನೇ ಘಟನೆ ನಡೆದ್ರೂ ಕೂಡ ಅದು ಅಪ್ಪ ಅಮ್ಮ ಜವಾಬ್ದಾರಿಯಾಗಿರುತ್ತೆ. ಆದರೆ ಮದುವೆಯಾಗಿ ಗಂಡನ ಮನೆಗೆ ಅಂತ ಬಂದ ಮೇಲೆ ಇಲ್ಲಿ ನಡೆಯುವಂತಹ ಘಟನೆಗಳಿಗೆ ಎಲ್ಲ ನಮ್ಮ ಮೇಲೇ ಅದು ಪ್ರಭಾವ ಬೀರೋ ಥರ ಇರುತ್ತೆ. ಹಾಗಾಗಿ ಆ ಬ್ಯಾಲೆನ್ಸಿಂಗು ಈ ಬ್ಯಾಲೆನ್ಸಿಂಗು ಎಲ್ಲ ಟೋಟಲ್ ಲೆವೆಲ್ ಆದ್ರೇ ಜೀವನ ಚೆನ್ನಾಗಿರುತ್ತೆ, ಸುಖವಾಗಿರುತ್ತೆ. ಇಲ್ಲ ಅಂತಂದರೆ ಆವಾಗಿನ ಅಪ್ಪ ಮನೆ ಬ್ಯಾಲೆನ್ಸ್ಗೆ ಇಲ್ಲಿ ಬ್ಯಾಲೆನ್ಸ್ ತಪ್ಪೋದ್ರೆ, ಇಲ್ಲಿ ಬ್ಯಾಲೆನ್ಸ್ಗೆ ಜೀವನ ನಡೆದಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಅವಾಗೆ ಡಿವರ್ಸು, ಭಿನ್ನಾಭಿಪ್ರಾಯ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಗಂಡನ ಮನೆಯಲ್ಲಿ ನಮಗೆ ಬದುಕೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಗೆ ಯಾಕಪ್ಪ ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಅಂದ್ಕೊಂಡು ಡೈವರ್ಸ್ ತನಕ ಹೋಗೋದು, ಅಪ್ಪ ಮನೆಗೆ ಹೋಗೋದು, ಅಲ್ಲೋಗಿ ಅಪ್ಪ ಅಮ್ಮ ಮನೆಯಲ್ಲಿ ಬೇಡ ಅನ್ನಿಸ್ಕೊಳ್ಳೋವರೆಗೂ ನಮ್ಮ ಜೀವನ ನಡೆಸೋ ಬದಲು ಇಲ್ಲೇ ಒಂಥರ ಬ್ಯಾಲೆನ್ಸಿಂಗ್ ಆಗಿ ಜೀವನ ಮಾಡಿಬಿಟ್ರೆ, ಕಲ್ತ್ಕೊಂಡ್ಬಿಟ್ರೆ ಬೆಸ್ಟು ಅಂತ ನನ್ನ ಅನಿಸಿಕೆ. ಇನ್ನು ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ನನ್ನ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ ಇದೆ, ಫಾಲೋ ಮಾಡಿ. ಇಂದಿರಾ ಲೋಕ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫಾಲೋ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.